ದೇವ್ರೇನಾದ್ರೂ ಹಿಂಟ್ ಕೊಡ್ತಾ ಇದೆಯಾ? ನಾವು ಬುಕ್ ಮಾಡಿರೋ ಕಾರ್ ಇದು ಬೇಡ ಅನ್ನೋ ರೀತಿಯಲ್ಲಿ ಏನಾದ್ರೂ ಹಿಂಟ್ ಕೊಡ್ತಾ ಇದೆಯಾ ಅಂತ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವ್ಲಾಗ್ ಲಾಸ್ಟ್ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್. ಈಗ ನಾವು ಬಂದಿದ್ದೀವಿ ಸ್ಟಾರ್ಬಕ್ಸ್ಗೆ. ಅವತ್ತಿನ ದಿನದ ವ್ಲಾಗ್ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ನಾವು ಅವತ್ತು ಹೊರಗಡೆ ಹೋಗಿದ್ವಿ, ಹಾಗೆ ಬರ್ತಾ ಇಲ್ಲಿಗೆ ಬಂದಿದ್ದೀವಿ. ಇದು ನಮ್ಮ ಸಾನುವಿನ ಮೋಸ್ಟ್ ಅವೇಟೆಡ್ ವಿಶಸ್ಸಲ್ಲಿ ಒಂದು. ಯಾವಾಗ್ಲೂ ಸ್ಟಾರ್ಬಕ್ಸ್ಗೆ ಒಂದ್ಸಾರಿ ಹೋಗಬೇಕು ಅಂತಾನೆ ಹೇಳ್ತಾ ಇದ್ಲು. ನಾವು ಬಂದಿಲ್ಲ, ಯಾಕೆ ಅಂದರೆ ನಮ್ಮ ರಾಜೇಶ್ ಅವರೇನು ಕಾಫಿ ಲವರ್ ಅಲ್ಲ. ಆ್ಯಂಡ್ ನಾನು 300 ರೂಪಾಯಿ ಕೊಟ್ಬಿಟ್ಟು ಕಾಫಿ ಕುಡಿಬೇಕು ಅನ್ನೋ ಆಸೆನೂ ನನಗಿಲ್ಲ. ಇಲ್ಲಿ ಏನೇನು ಸ್ನ್ಯಾಕ್ಸ್ ಬೇರೆ ಸಿಗುತ್ತೆ ಅಪಾರ್ಟ್ ಫ್ರಮ್ ಡ್ರಿಂಕ್ಸ್ ಅಂತ ನೋಡ್ತಾ ಇದ್ದೆ. ಸೊ ಇಲ್ಲಿ ಬರೀ ಸ್ಯಾಂಡ್ವಿಚಸ್ ಇದೆ ಅಷ್ಟೇ. ಸ್ಯಾಂಡ್ವಿಚಸ್ ಇಂಥ ಸ್ಯಾಂಡ್ವಿಚಸ್ ಫ್ಲೈಟಲ್ಲಿ ಕೊಟ್ಟಾಗ್ಲೇ ತಿನ್ನೋದಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಇಲ್ಲಿ ದುಡ್ಡು ಕೊಟ್ಟು ತಿಂತೀನಾ? ಅದಕ್ಕೆ ಅದನ್ನೇನು ತಗೊಂಡಿಲ್ಲ. ನಮ್ಮ ಸಾನುಗೆ ಏನು ಏನಾದರೂ ಒಂದು ಕೊಡಿಸ್ಬೇಕಿತ್ತು, ಅದಕ್ಕೆ ಅಂತ ಇವತ್ತು ಬಂದಿದ್ದೀವಿ ಸ್ನೇಹಿತರೆ. ಸಮ್ಟೈಮ್ಸ್ ನಾವು ಲೈಫಲ್ಲಿ ಎಂಜಾಯ್ ಮಾಡದೇ ಇರೋದನ್ನು ಮಕ್ಕಳಿಗೆ ಮಾಡಿಸ್ಬೇಕು ಅಂತ ಅನಿಸುತ್ತೆ ಅಲ್ವಾ? ಈ ಹುಡುಗಿ ಸ್ವಲ್ಪ ಏನಾದರೂ ಫ್ಯಾನ್ಸಿ ನೋಡೋಂಗಿಲ್ಲ, ಅದು ಇದು ಅಂದ್ಕೊಂಡು ನೋಡೋಕೆ ಹೊಟ್ಟೋಗ್ತಾಳೆ. ಇನ್ನೂ ಒಂದು ಸಾರಿ ಅನಿಸುತ್ತೆ, ಹೋಗಲಿ ಬಿಡು, ನಮಗಾಗಿದ್ರೆ ನಾವು ಹೋಗ್ತಾ ಇರಲಿಲ್ಲ, ಅಟ್ಲೀಸ್ಟ್ ಅವ್ರ ಹೆಸರಲ್ಲಾದರೂ ನಾವು ಕೂಡ ಎಂಜಾಯ್ ಮಾಡ್ಬೋದು, ನೋಡ್ಬೋದು ಅಂತ ಕೂಡ ಅನಿಸುತ್ತೆ. ನಮ್ಮ ಪ್ರಶ್ನೆ ಬಂದಾಗ ಬಿಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಕಾಂಪ್ರಮೈಸ್ ಮಾಡ್ಕೊಳ್ಳೋಣ, ಅದಿಲ್ಲ ಅಂದ್ರೇನು ಅಂತ ಸುಮಾರು ಥರ ಯೋಚನೆ ಮಾಡ್ತೀವಿ. ಆದರೆ ಈ ಥರನೂ ಯೋಚನೆ ಮಾಡಬೇಕಾಗತ್ತಲ್ವ ಕೆಲವೊಂದು ಸಾರಿ, ನಮಗೆ ಅಂತ ಕೂಡ ನಾವು ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಏನಮ್ಮ ಇದ್ರ ಹೆಸರು? ಹೆಂಗಿದೆ ಡಬಲ್ ಚಾಕ್ಲೇಟ್ ಚಿಪ್ ಫ್ರಾಪಚಿನೋ. ಸ್ಟಾರ್ಬಕ್ಸ್ ಯಾಕೆ ಕಾಸ್ಟ್ಲಿ? ಬಿಕಾಸ್ ಅಲ್ಲಿ ಜಸ್ಟ್ ಅವ್ರ ಕಾಫಿಗೆ ರೇಟ್ ಫಿಕ್ಸ್ ಮಾಡಿರೋದಿಲ್ಲ, ಅಲ್ಲಿನ ಆ್ಯಂಬಿಯನ್ಸ್ಗೆ, ಹಾಗೆ ಕ್ರೌಡೆಡ್ ಆಗಿರೋದಿಲ್ಲ. ಅಲ್ಲಿ ಬಂದಿರೋ ಸುಮಾರು ಜನ ಏನೋ ಒಂದು ಕೆಲಸದ ಮೇಲೆ ಬಂದಿದ್ರು. ಅಂದರೆ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡೋದು, ಅಥವಾ ಒಂದು ಸಣ್ಣದಾಗಿ 3-4 ಜನ ಸೇರಿಕೊಂಡು ಮೀಟಿಂಗ್ ಮಾಡೋದು, ಆ ಥರ ಬಂದಿದ್ರು. ಸೊ ದೆಲ್ ಗೆಟ್ ದೇರ್ ಓನ್ ಸ್ಪೇಸ್. ಅಲ್ಲಿ ನಾಯ್ಸ್ ಬರಬಾರ್ದು ಅಂತ ಕೂಡ ಒಂದು ಗ್ಲಾಸ್ದು ಸೆಕ್ಷನ್ ಇತ್ತು. ಸೊ ಈ ಥರ ಎಲ್ಲ ಆ್ಯಂಬಿಯನ್ಸ್ ಕೊಡೋದ್ರಿಂದ ಅಫಿಷಿಯಲ್ಸ್ ಬಂದು ಅಲ್ಲಿ ಮೀಟಿಂಗ್ಸ್ ಮಾಡ್ತಾರೆ, ಡಿಸ್ಕಷನ್ಸ್ ಮಾಡ್ತಾರೆ, ಕೆಲಸಗಳನ್ನ ಮಾಡ್ಕೊಳ್ತಾರೆ. ನೀವು ಇಷ್ಟೇ ಹೊತ್ತಿರಬೇಕು ಅಂತಲೂ ಏನೂ ಕಂಡೀಷನ್ ಇರೋದಿಲ್ಲ. ಸೊ ದೇ ಹ್ಯಾವ್ ದೇರ್ ಓನ್ ಟೈಮ್ ಆ್ಯಂಡ್ ಸ್ಪೇಸ್. ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡೋದು. ಹೆಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೆನ್ನೆ ವ್ಲಾಗನ್ನು ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಬಂದಿದ್ದು ನಾವು ಲೇಟ್ ಆಯಿತು. ಆ್ಯಕ್ಚುಲಿ ನಾವು ಮನೆಗೆ ಬಂದೇ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಸಿಂಪಲ್ಲಾಗಿ ಏನಾದರೂ ಮಾಡಿಕೊಂಡು. ಆದರೆ ಅಲ್ಲಿ ಶೋರೂಮಲ್ಲೇ ತುಂಬ ಟೈಮ್ ಹಿಡಿಸ್ತು. ನಾವು ಜಸ್ಟ್ ಎನ್ಕ್ವೈರಿಗೆ ಅಂತ ಹೋಗಿದ್ದು, ಎನ್ಕ್ವೈರಿ ಮಾಡ್ಕೊಂಡು ಬಂದ್ಬಿಡೋಣ ಅಂತ. ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ದು, ಅಂದರೆ ಫೋನ್ ಮಾಡಿ ಆ ಬ್ರ್ಯಾಂಚ್ಗೆ ಫೋನ್ ಮಾಡಿಬಿಟ್ಟು ಅಲ್ಲಿಂದಾನೇ ನಾವು ದುಡ್ಡು ಆನ್ಲೈನಲ್ಲೇ ಕಳಿಸಿದ್ವಿ. ಅಲ್ಲಿ ಯಾವತ್ತೂ ಹೋಗಿರಲಿಲ್ಲ ಇನ್ ಪರ್ಸನ್ನು. ಅಂದರೆ ನಾವು ಟೆಸ್ಟ್ ಡ್ರೈವ್ ನೋಡಿದ್ದು ಬೇರೆ ಬ್ರ್ಯಾಂಚು, ನಾವು ಬುಕ್ ಮಾಡಿದ್ದು ಬೇರೆ ಬ್ರ್ಯಾಂಚು. ಯಾಕೆ ಹೀಗಾಯಿತು ಅಂದರೆ, ನಾವು ಲೋನ್ ಮೇಲೆ ಕಾರ್ ತೊಗೊಳ್ತಾ ಇರೋದ್ರಿಂದ ಅವರು ಇದನ್ನು ಸಜೆಸ್ಟ್ ಮಾಡಿದ್ರು, ಇಲ್ಲಿ ಬುಕ್ ಮಾಡಿ ಅಂತ ಹೇಳಿಬಿಟ್ಟು. ಸರಿ, ನಾವು ಕಾರು ಎಲ್ಲಿ ಬುಕ್ ಮಾಡಿದ್ರು ಸೇಮೇ ಅಲ್ವಾ, ಅದಕ್ಕೆ ನಾವು ಇಲ್ಲಿಯೇ ಎಲ್ಲೂ ಹೋಗ್ದಂಗೆ ಮನೇಲೇ ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡಿ ಎಲ್ಲನೂ ಆನ್ಲೈನಲ್ಲೇ ಪೇ ಮಾಡಿದ್ದು, ಬುಕ್ಕಿಂಗ್ ಅಮೌಂಟ್ ಎಲ್ಲನೂ. ಸೊ ಒಂದು ಸರಿನೂ ಹೋಗೇ ಇಲ್ವಲ್ಲ, ಇನ್ ಪರ್ಸನ್ ಹೋಗಿ ಬರೋಣ ಅಂತ ಈ ಸರಿ ಹೋಗಿದ್ದು. ಮೊದಲು ನಮ್ಮ ಹತ್ರ ಬುಕ್ಕಿಂಗ್ ಅಮೌಂಟ್ ತೊಗೊಂಡಿದ್ದೇ ಬೇರೆ, ಈಗ ಸ್ವಲ್ಪ ದಿನದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಿದ್ದೇ ಬೇರೆ. ಅಂದರೆ ನಮಗೆ ಅಪ್ಡೇಟ್ಸ್ ಕೊಡೋದೆಲ್ಲನೂ ಮಾಡ್ತಾ ಇದ್ದಿದ್ದು ಬೇರೆ. ಸೊ ಈ ಥರ ಹ್ಯಾಂಡ್ ಚೇಂಜ್ ಆಯ್ತಲ್ಲ, ಸರಿ ನೋಡ್ಕೊಂಡು ಬರೋಣ ಒಂದು ಸಾರಿ. ಆ್ಯಂಡ್ ನಾವು ಬುಕ್ ಮಾಡಿ ತುಂಬಾ ದಿನ ಆಯಿತು, ಬರೀ 1 ತಿಂಗಳಿಗೆ ಅಂತ ಮಾಡಿದ್ದು. ಆದರೆ ಈಗ 1.5-2 ತಿಂಗಳು ಆಗ್ತಾ ಬಂತಲ್ಲ, ನೋಡಿ ಬರೋಣ ಅಂತ ಹೋಗಿದ್ದು. ಆದರೆ ಹೋದ ಮೇಲೆ ನಮಗೆ ರಿಯಲ್ ಪ್ರಾಬ್ಲಮ್ ಗೊತ್ತಾಯಿತು. ಆ್ಯಂಡ್ ತುಂಬ ಅಂದರೆ ತುಂಬ ಬೇಜಾರಾಯಿತು. ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ನಮ್ಮ ಕಡೆಯಿಂದ. ಮೊದಲೇ ಡಿಲೇ ಆಗಿಬಿಟ್ಟಿತ್ತು, ನಾವು ಬುಕ್ ಮಾಡೋದೇ ಡಿಲೇ ಆಗಿತ್ತು. ಅದ್ರ ಮೇಲ್ಗಡೆ ಅವರು ಈ ಥರ ಡಿಲೇ ಮಾಡ್ತಿದ್ದಾರಲ್ಲ ಅಂತ ಬೇಜಾರಾಯಿತು. ಆ್ಯಂಡ್ ನನಗೆ ಒಂದು ಕನ್ಫ್ಯೂಷನ್ ಆಗಿದ್ದೇನೋ, ಸರಿ ಮೊದಲನೇ ಸಾರಿ ಬುಕ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಲೇಟ್ ಆಯಿತು. ಯಾಕೆ ಅಂದರೆ ಈ ಸಮ್ಮರ್ ಹಾಲಿಡೇಸ್ ಬಂತಲ್ವ, ಅದರಲ್ಲಿ ನಾವು ಊರಿಗೆ ಹೋಗೋದು ಬರೋದು ಮಾಡ್ಕೊಂಡು ಇದ್ಬಿಟ್ವಿ. ಫರ್ಮ್ ಡೆಸಿಷನ್ ತೊಗೊಳೋದು ನಮಗೆ ಆಗಲಿಲ್ಲ. ಫ್ಯೂ ಕಾರ್ಸನ್ನು ಇನ್ನೂ ಬಿಟ್ಟಿದ್ವಿ, ಇನ್ನು ನೋಡಿರಲಿಲ್ಲ ಅದನ್ನು. ಸೊ ಅದನ್ನು ನೋಡ್ಬಿಟ್ಟು ಡಿಸೈಡ್ ಮಾಡೋಣ ಅಂದ್ಕೊಂಡು ಅದೆಲ್ಲ ನೋಡಿ ಬುಕ್ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಯಿತು.
ನಾವು ಬರ್ತ್ಡೇಗೆ ಡೆಲಿವರಿ ತೊಗೊಳ್ಬೇಕು ಅಥವಾ ಆ್ಯನಿವರ್ಸರಿಗೆ ಡೆಲಿವರಿ ತೊಗೊಳ್ಬೇಕು ಅಂತ ತುಂಬ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಸರಿ ಇನ್ನೇನು ಬುಕ್ ಮಾಡಿದ್ವಿ, ಅಧಿಕ ಮಾಸ ಶುರುವಾಯಿತು. ವೇಟಿಂಗ್ ಪೀರಿಯಡ್ ಮತ್ತೆ ಅಧಿಕ ಮಾಸ ಎರಡು ಎಂಡ್ ಆಗುತ್ತೆ ಒಟ್ಟಿಗೆನೆ. ಸರಿ ಅದಾದ್ಮೇಲೆ ತಗೊಳ್ಳೋಣ ಅಂತ ಡೆಸ್ಪರೇಟಾಗಿ ಕಾಯ್ತಾ ಇತ್ತು. ಅಧಿಕ ಮಾಸ ಮುಗಿದ ತಕ್ಷಣನೇ ತಗೊಂಡ್ಬರೋಣ ಅಂತ ನಾವು ಪುರೋಹಿತರಿಗೆಲ್ಲ ಫೋನ್ ಮಾಡಿ ಟೈಮ್, ಡೆಲಿವರಿದು ಡೇಟ್ಸ್ ಎಲ್ಲಾನು ತಗೊಂಡು ರೆಡಿಯಾಗಿ ಇದ್ರೆ, ಆಮೇಲೆ ಬುಕ್ ಮಾಡಿದ ಸ್ವಲ್ಪ ದಿನಕ್ಕೆ ಗೊತ್ತಾಯ್ತು ಅಲ್ಲಿ ಬೆಂಕಿ ಬಿದ್ದಿದೆ ಅಂತ. ಬಿಗ್ ಶಾಕ್. ಇದೇನಿದು, ನಾವು ಬುಕ್ ಮಾಡಿದ ಸ್ವಲ್ಪ ದಿನಕ್ಕೇನೆ ಹೀಗಾಯ್ತಲ್ಲ ಅಂದ್ಬಿಟ್ಟು ಅವಾಗ ಏನ್ ಅನ್ಕೊಂಡ್ವಿ, ಸರಿ ಬಿಡು, ಏನೋ ಆಗೋದಿಲ್ಲ ಒಳ್ಳೇದಕ್ಕೆ, ಹೇಗಿದ್ರು ಇದು ಅಧಿಕ ಮಾಸ, ಜಾಸ್ತಿ ಏನು ಟೆನ್ಷನ್ ಮಾಡ್ಕೊಳ್ಬೇಕಾಗಿಲ್ಲ. ಅವಾಗ ಅವ್ರು ಹೇಳಿದ್ರು ಇನ್ನು 3 ತಿಂಗಳಾಗುತ್ತೆ ತಗೊಳಪ್ಪ. ಬುಕ್ ಮಾಡಿದ ಸ್ವಲ್ಪ ದಿನಕ್ಕೇನೆ 1 ತಿಂಗಳಲ್ಲಿ ಬರ್ಬೇಕಿತ್ತು, 15 ದಿನಕ್ಕೇನೆ ಹೀಗಂದ್ರು. ಮುನ್ನ 3 ತಿಂಗಳಾಗಿ, ಇನ್ನ 3 ತಿಂಗಳು ಯಾರು ಇಲ್ಲ, ಕ್ಯಾನ್ಸಲ್ ಮಾಡ್ಬಿಟ್ಟು ಬೇರೆ ಕಡೆನೂ ಟ್ರೈ ಮಾಡಿದ್ವಿ. ಬೇರೆ ಬ್ರಾಂಚಸ್ಗೆಲ್ಲ ಫೋನ್ ಮಾಡಿದ್ವಿ. ಬರೀ ಬ್ಯಾಂಗ್ಳೂರಲ್ಲ, ಮೈಸೂರಲ್ಲಿರೋ ಬ್ರಾಂಚ್ಗಳಿಗೂ ಫೋನ್ ಮಾಡಿ ಕೇಳಿದ್ವಿ, ಅವರು ಕೂಡ ಅವೈಲೇಬಲ್ ಇಲ್ಲ. ಇಲ್ಲೂ ವೇಟಿಂಗ್ ಪೀರಿಯಡ್ ಏನೇ, ನೀವು ಇವಾಗ ಬುಕ್ ಮಾಡಿ ನಾವು ತರಿಸ್ಕೊಡ್ತೀವಿ ಅಂತ. ಅಲ್ಲೂ ಇಲ್ಲೂ ಕಾಯೋದೇನೆ, ಬಿಡು ಇಲ್ಲೇ ಕಾಯೋಣ ಅನ್ಕೊಂಡು ಸುಮ್ಮನೆ. ಅದಾದ್ಮೇಲೆ ಅವರಿಂದ ನಮ್ಗೆ ಕಾಲ್ ಬಂದಿದ್ದು ಪ್ರೈಸ್ ರಿವೈಸ್ ಆದಾಗ ಮಾತ್ರನೇ. ಅವರು ನಮ್ಗೊಂದು ಬ್ರೋಚರ್ ಕಳ್ಸಿದ್ರು ವಾಟ್ಸ್ಆ್ಯಪ್ ಅಲ್ಲಿ. ಅದ್ರಲ್ಲಿ ಏನಿತ್ತು ಅಂದ್ರೆ ಜುಲೈಯಿಂದ ಜಾಸ್ತಿ ಆಗುತ್ತೆ ರೇಟು, ಸೊ ಬುಕ್ ಯೋರ್ ಕಾರ್ ಬಿಫೋರ್ ದ್ಯಾಟ್ ಅಂತ ಇತ್ತು. ಸರಿ, ನಾವು ಮೊದಲೇ ಬುಕ್ ಮಾಡಿದ್ದೀವಲ್ಲ, ನಮ್ಗೇನು ಅಪ್ಲಿಕೇಬಲ್ ಆಗೋದಿಲ್ಲ. ಅವ್ರು ಯಾವಾಗ ಕಾಲ್ ಮಾಡಿ ನಿಮ್ಗೂ ಈ ಥರ ಅಪ್ಲಿಕೇಬಲ್ ಆಗುತ್ತೆ, ನೀವು ಡೆಲಿವರಿ ತೊಗೊಂಡಿದ್ದಿದ್ರೆ ನಿಮ್ಗೆ ಅಪ್ಲಿಕೇಬಲ್ ಆಗ್ತಾ ಇರಲಿಲ್ಲ. ನೋಡ್ತಾನೆ 50,000 ಜಾಸ್ತಿ ಆಯಿತು 1 ತಿಂಗಳಲ್ಲಿ ಅಂದರೆ ಯಾರಿಗೆ ಬೇಜಾರಾಗಲ್ಲ? ಆ್ಯಂಡ್ ಅದು ನಮ್ಮ ತಪ್ಪ? ಅವರೇನೆ ನಾವು ಬುಕ್ ಮಾಡಿದ್ಮೇಲೆ ಅಲ್ಲಿ ಬೆಂಕಿ ಬಿದ್ದುಬಿಡ್ತು, ನೀವು 3 ತಿಂಗಳು ಬೇಕಾಗುತ್ತೆ ಇನ್ನ ಅಂತ ಹೇಳಿದ್ರು. ಸೊ ನಾವೇನಾದ್ರೂ ನಮ್ಮ ಕಡೆಯಿಂದ ಡಿಲೇ ಮಾಡಿದ್ವಾ ಅಂತ ಫೋನಲ್ಲೆಲ್ಲ ಮಾತಾಡಿದ್ವಿ. ಅವ್ರು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ. ನಾನು ಕಾಂಟ್ಯಾಕ್ಟ್ ಮಾಡಿದ್ವಿ, ಅವರು ಕೂಡ ಇಲ್ಲ, ನೀವು ರೇಸ್ ಕೊಡಲೇಬೇಕಾಗುತ್ತೆ. ಬಟ್ ಅವರಿಂದ ತಪ್ಪಿದ್ದು, ಅವ್ರು ಮೊದಲೇ ಡೆಲಿವರ್ ಮಾಡಿದಿದ್ರೆ ನಮಗೆ ರೇಸ್ ಕೊಡೋ ನೆಸೆಸರಿನೇ ಇರಲಿಲ್ಲ. ನಮ್ಮ ಹಣೆ ಬರ, ಏನು ಮಾಡೋಕ್ಕಾಗುತ್ತೆ, ಕೊಡೋಣ ಬಿಡು ಅಂದ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ದು. ನೋಡಿದ್ರೆ ಇಷ್ಟು ಬಿಗ್ ಶಾಕ್ ಆಗಿತ್ತು. ನೀವು ಬುಕ್ ಮಾಡಿರೋ ಕಲರ್ ಸಿಗೋದಿಲ್ಲ. ನನಗೆ ನೀವು ಕಾಮೆಂಟ್ ಕೂಡ ಮಾಡಿ, ನಿಮ್ಮ ಹೆಸರಿಗೆ ಯಾವ್ದು ಚೆನ್ನಾಗಿ ಬರುತ್ತೆ ಅದು ಬರುತ್ತೆ ನೋಡಿ ಅಂತ ಹೇಳ್ಬಿಟ್ಟು. ನಮ್ಮ ಹತ್ರ ಮೊದಲು ಕಾರು ರೆಡ್ ಕಾರ್, ಇವಾಗ್ಲೂ ಕೂಡ ರೆಡ್ ತಗೊಳ್ಬೋದು, ಹಾಗೇನಿಲ್ಲ. ಬಟ್ ಇದು ರಾಜೇಶ್ ಹೆಸರಲ್ಲಿ ತಗೊಳ್ತಾ ಇರೋದು, ಯಾಕಂದ್ರೆ ಲೋನ್ ಅವ್ರ ಹೆಸರಿಗೆ ಬರುತ್ತಲ್ವಾ. ಸೊ ರಾಜೇಶ್ಗೆ ಡಾರ್ಕ್ ಕಲರ್ಸ್ ಆಗಿ ಬರಲ್ಲ, ಅವ್ರಿಗೆ ಪೇಲ್ ಕಲರ್ಸೇ ಇರಬೇಕು. ಸೊ ನಾವು ಗ್ರೀನ್ ಬುಕ್ ಮಾಡಿ, ಯುನೀಕ್. ಈಗ ಏನ್ ಮಾಡೋದು, ಬೇರೆ ಕಲರ್ ತಗೊಳಂಗಿಲ್ಲ. ತಗೊಂಡ್ರೆ ವೈಟ್ ತಗೊಳ್ಬೇಕಂತ ಸಿಲ್ವರ್ ತಗೊಳ್ಬೇಕು, ಇಟ್ಸ್ ವೆರಿ ಕಾಮನ್. ಸರಿ, ಅದರಲ್ಲೂ ಕಾಂಪ್ರಮೈಸ್ ಆಗೋಣ ಅಂತ ಒಂದ್ ಕಡೆ ಅನ್ಸಿದ್ರೆ, ಇನ್ನೊಂದ್ ಕಡೆ ಏನ್ ಅನ್ನಿಸ್ತಾ ಇದ್ದಿದ್ದು ಅಂದ್ರೆ, ನಮ್ಗೆ ದೇವ್ರ ಏನಾದ್ರೂ ಹಿಂಟ್ ಕೊಡ್ತಾ ಇದೆಯಾ, ನಾವು ಬುಕ್ ಮಾಡಿರೋ ಕಾರ್ ಇದು ಬೇಡ ಅನ್ನೋ ರೀತಿಯಲ್ಲಿ ಏನಾದ್ರೂ ಹಿಂಟ್ ಕೊಡ್ತಾ ಇದೆಯಾ ಅಂತ ಕನ್ಫ್ಯೂಷನ್. ಅದಕ್ಕೆ ನಮ್ಗೆ ತುಂಬಾ ಬೇಜಾರು. ಮೊದ್ಲು ಬುಕ್ ಮಾಡೋದಕ್ಕೆ ಡಿಲೇ ಆಯ್ತು, ಮಾಡಿದ್ಮೇಲೆ ಬೆಂಕಿ ಬಿತ್ತು, ಅದಾದ್ಮೇಲೆ ಪ್ರೈಸ್ ರೈಸ್ ಆಯ್ತು, ಅವಾಗ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಅದಕ್ಕಿಂತ ದೊಡ್ಡ ಕನ್ಫ್ಯೂಷನ್ ಆಗಿದ್ದು ಈ E20 ಬಂದಾಗ. E20 E35 ಅನ್ಕೊಂಡು ಇವ್ರು ಯಾವಾಗ ಕಾಂಪ್ಲಿಕೇಶನ್ಸ್ ಮಾಡಿದ್ರು ಅವಾಗ ಜಾಸ್ತಿನೇ ತಲೆನೋವು. ಅಂಡ್ ಈ ಇನ್ಸಿಡೆಂಟ್ ಆದ್ಮೇಲಂತೂ ನಿಮ್ ಕಲರ್ ಇನ್ನ 3 ತಿಂಗಳಾದ್ರೂ ಬರಲ್ಲ, 4 ತಿಂಗಳಾದ್ರೂ ಬರಲ್ಲ. ಮ್ಯಾನುಫ್ಯಾಕ್ಚರ್ ಸದ್ಯಕ್ಕೆ ಮಾಡ್ತಾ ಇಲ್ಲ, ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗುತ್ತೆ, ವೇಟ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರು. ಅವಾಗ ನಾವು ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದು, ಏನಿದು ದೇವ್ರೇನಾದ್ರೂ ನಮ್ಗೆ ಕೊಡ್ತಾ ಇದೆಯಾ, ಹೇಗೆ ಇದಕ್ಕೆ ಕಂಟಿನ್ಯೂ ಮಾಡ್ಬೇಕಾ ಬೇಡವಾ ಅಂತ ಅಲ್ಲಿ ಕನ್ಫ್ಯೂಷನ್ ಶುರು ಆಗಿದ್ದು. ಈಗ ಏನ್ ಯೋಚನೆ ಬಂದನೆಯಿಂದ ಅಂದ್ರೆ, ನಾವು ಹೋಗಿದ್ದು ಕಿಯಾ ನೋಡೋದಿಕ್ಕೆ. ಅಲ್ಲಿಗೆ ಹೋಗ್ತಾ ನಮ್ಗೆ MG ಸಿಕ್ತು. ಅಲ್ಲಿ ನನ್ಗೆ ಹೋಗ್ಬೇಕು ಅಂತ ಆಸೆ ಇತ್ತು. ನನ್ಗೆ ಒಂದು ಕಾರ್ ಇಷ್ಟ ಆದ್ರೆ ರಾಜೇಶ್ ಇನ್ನೊಂದು ಕಾರ್ MG ಅಲ್ಲೇ ಇಷ್ಟ ಆಯ್ತು. ಬಟ್ ಒಂದು ಎಲೆಕ್ಟ್ರಿಕ್, ಒಂದು ಹೆಕ್ಟರ್. ನನಗೆ ಹೆಕ್ಟರ್ ಇಷ್ಟ, ಬಟ್ ಅದರಲ್ಲಿ ಮೈಲೇಜ್ ಕಡಿಮೆ ಅಂತ ನನಗೆ, ಅದಕ್ಕೆ ಅದನ್ನ ನೋಡಿಲ್ಲ. ಬಟ್ ಆನ್ ದ ವೇ ಸಿಕ್ತಲ್ಲ, ಬಂಟ್ರಿ ನೋಡ್ಕೊಂಡು ಬಂದ್ಬಿಡೋಣ ಹಾಕೊಂಡು ಕರ್ಕೊಂಡು ಹೋಗಿದ್ದು. ರಾಜೇಶ್ಗೆ ವಿನ್ಸರ್ ಇಷ್ಟ, ಬಟ್ ಅದರಲ್ಲಿ ಸನ್ ರೂಫ್ ಇರ್ಲಿಲ್ಲ, ಬೇಡ ಅಂತ ನಾನು ಅದನ್ನ ಮನ್ಸು ಮಾಡಿರ್ಲಿಲ್ಲ. ಆಮೇಲೆ ಹೇಳಿದ್ರು ಬೇಸ್ಮೆಂಟ್ ಅಲ್ಲಿ ಇನ್ಸ್ಟಾಲ್ ಮಾಡಂಗಿಲ್ಲ ಅಂತ. ಸರಿ ಅಂದ್ಬಿಟ್ಟು ಅದನ್ನ ಬಿಟ್ಟಿದ್ದು. ಅಲ್ಲಿ ಕಟ್ ಮಾಡ್ಬೇಕು, ಇನ್ನು ಸ್ವಲ್ಪ ಮುಂದೆ ಹೋಗ್ಬಿಟ್ಟು 50 meters ಅಲ್ಲಿ ನಾವು U-turn ತಗೊಂಡ್ ಬರ್ಬೇಕು, ಅಲ್ಲೇ ಶೋರೂಮ್ ಇದೆ. ಇಷ್ಟು ಹತ್ರ ಇದೆ, ಬಾ ನೋಡ್ಬಿಟ್ಟು ಬರೋಣ ಅನ್ಕೊಂಡು ನಾವು ಹೋಗಿದ್ದು. ಇಷ್ಟೆಲ್ಲ ಯೋಚನೆ ಮಾಡಿದಾಗ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ವಿ ಶುಡ್ ರೀಥಿಂಕ್ ಓವರ್ ಅವರ್ ಕಾರ್ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಇಷ್ಟೆಲ್ಲ ಸ್ಟೋರಿ ಕೇಳಿದ್? ಕಾಮೆಂಟ್ ಮಾಡಿ. ಒಂದು ಕಾಮೆಂಟ್ ಕೂಡ ಅಕ್ಕ ನಿಮ್ಗೇನೋ ಇನ್ನ ಒಳ್ಳೇದಾಗದಿದೆ, ಇನ್ನ ಬಿಗ್ ಆಗೋದಿದೆ, ಅದಕ್ಕೆ ಈ ತರ ಆಗ್ತಾ ಇರ್ಬೋದೇನೋ ಅಂತ ಒಬ್ರು ಕಾಮೆಂಟ್ ಮಾಡಿದ್ರಿ. ನನ್ಗೂ ಕೂಡ ಹಾಗೆ ಅನ್ಸಿದ್ದು. ಇದೇ ಕಾರ್ನ ಕಂಟಿನ್ಯೂ ಮಾಡ್ಲಾ ಅಥವಾ ಬೇರೆ ಥಿಂಕ್ ಮಾಡ್ಬೇಕಾ, ಬೇರೆ ಆಪ್ಷನ್ ನೋಡ್ಬೇಕಾ ಅಂತ ಕನ್ಫ್ಯೂಷನ್ ಈಗ ಗೊತ್ತಾಗ್ತಾ ಇದೆ. ಇಷ್ಟೇ, ನಾನು ಇದನ್ನ ನಿಮ್ ಜೊತೆ ಒಪಿನಿಯನ್ ಶೇರ್ ಮಾಡೋಣ, ನಿಮ್ಮ ಒಪಿನಿಯನ್ ಕೂಡ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಹಾಗಾಗಿ ಇದನ್ನ ನಿಮ್ ಜೊತೆ ಶೇರ್ ಮಾಡಿದ್ದೀನಿ.
ಸೊ ಇಷ್ಟ ಆಯ್ತು ನೋಡಿ ನಮ್ಮ ಕಾರ್. ಏನೋ ಒಂದು ಆಸೆ ಪಟ್ಟು ನಮ್ಮ ಬಜೆಟನ್ನು ಜಾಸ್ತಿ ಮಾಡಿಕೊಂಡು ತುಂಬ ಹುಡುಕಾಡಿ ನೋಡಿ ಒಂದು ಕಾರನ್ನು ಡಿಸೈಡ್ ಮಾಡಿದ್ವಿ. ಈಗ ಅದೇ ಡಿಸೈಡ್ ಮಾಡಿರೋ ಕಾರ್ ಮೇಲೆ ಕ್ವೆಶ್ಚನ್ ಮಾರ್ಕ್ ಬರ್ತಾ ಇದೆ. ಅದಕ್ಕೆ ನಂಗೆ ತುಂಬ ಬೇಜಾರಾಗ್ತಾ ಇರೋದು. ಆ್ಯಂಡ್ ಇವತ್ತು ನಾನು ಈಗ ಪುಳಿಯೋಗರೆ ಪೌಡರ್ ಮಾಡೋಕೆ ಹೋಗ್ತಾ ಇದ್ದೀನಿ. ಅದು ಸ್ವಲ್ಪ ಡಿಫ್ರೆಂಟ್ ವೇ ಅಲ್ಲಿ. ಮೊದಲು ನಾನು ಇಷ್ಟು ದಿನ ಏನು ಮಾಡ್ತಿದ್ನೋ ಅದನ್ನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಹಿಂಗೆ ಮೆಷರ್ಮೆಂಟಲ್ಲಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಬರುತ್ತೆ ಅಂತ. ಆ್ಯಂಡ್ ನಾಳೆ ನನಗೆ ಗೊಜ್ಜು ಬೇಕೇ ಬೇಕು. ನಾಳೆ ಒಂದು ಪ್ರೋಗ್ರಾಮ್ ಇದೆ ಸಾಲೋಗೆ, ಇವತ್ತು ಮಾಡಲೇಬೇಕು. ಬನ್ನಿ ಮಾಡೋಣ. ಈಗ ಪುಳಿಯೋಗರೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನೆಲ್ಲಾನು ಒಂದೊಂದಾಗಿ ಹುರ್ಕೊಳ್ತೀನಿ. ಮೊದಲೇನು ಮಾಡ್ತಾ ಇದ್ದೆ ಅಂದರೆ ಕಾಳುಗಳನ್ನ ಸಪ್ರೇಟಾಗಿ ಹುರ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೆ. ಬಟ್ ಈಗ ಬ್ಯಾಕ್ ಟು ಬ್ಯಾಕ್ ಎಲ್ಲಾನು ಒಟ್ಟಿಗೆ ಹುರ್ಕೊಳ್ತಾ ಇದ್ದೀನಿ. ಅಂದರೆ ತುಂಬ ಹುರ್ಕೊಳ್ಬೇಕು ಅಂತೇನಿಲ್ಲ, ಸ್ವಲ್ಪ ಅದರದ್ದು ಘಮ ಬಿಡುತ್ತೆ, ಅವಾಗ ಇಳಿಸ್ಕೊಂಡ್ರೆ ಆಯಿತು. ಸೊ ಮೊದಲಿಗೆ 2 ಕಾಳು ತೊಗೊಂಡಿದ್ದೀನಿ, ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಅರ್ಧ ಗ್ಲಾಸು. ಕಡಲೆಬೇಳೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಳುತ್ತಲ್ವಾ, ಸೊ ಅದು ಘಮ ಬಿಟ್ಟ ತಕ್ಷಣವೇ ನಾನು ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ. ಅದು ಘಮ ಬಿಟ್ಟ ತಕ್ಷಣವೇ ಈಗ 1 ಗ್ಲಾಸಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ. ನೋಡಿದ್ರಿ ಫುಲ್ಲು ತುಂಬಿ ಹಾಕ್ಕೊಂಡಿದ್ದೆ. ಸೊ ಧನಿಯಾ ಪುಳಿಯೋಗರೆಗೆ ಜಾಸ್ತಿ ಬೇಕು, ಕಾಳುಗಳು ಸ್ವಲ್ಪ ಕಡಿಮೆ. ಸೊ ಮೊದಲು ನಾನು ಎಲ್ಲ ಸಮ ಪ್ರಮಾಣದಲ್ಲಿ ಹಾಕ್ತಾ ಇದ್ದೆ, ಈಗ ಚೇಂಜಸ್ ಮಾಡ್ಕೊಂಡಿರೋದು ಇದೇನೆ. ಈಗ ಇದಕ್ಕೆ 1/4 ಗ್ಲಾಸಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಮೆಂತೆ, 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಮೆಣಸು. ಇಲ್ಲಿ ಸ್ವಲ್ಪ ಮೆಣಸು ಕಡಿಮೆ ಇದೆ, ನಾನು ಆಮೇಲೆ ಇನ್ನು ಸೇರಿಸ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲನೂ ಹುರ್ಕೊಂಡು ಘಮ ಬಿಟ್ಟ ಮೇಲೆ ಇದನ್ನು ಜಾರ್ಗೆ ಹಾಕೊಂಡು ಇಟ್ಕೊಳ್ತೀನಿ. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಬೇಕಿಲ್ಲ ಅಂದರೆ ಫುಲ್ಲು ಮಿಕ್ಸಿ ಬಿಸಿ ಆಗಿಬಿಡುತ್ತೆ. ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಅದ್ರ ಜೊತೆ ಸ್ವಲ್ಪ ಕಲರ್ಗೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ಬರೀ ಬ್ಯಾಡಗಿ ಮೆಣಸಿನ್ಕಾಯಿನೇ ಹಾಕ್ಕೊಳ್ಬೋದು ಜಾಸ್ತಿ ಪ್ರಮಾಣದಲ್ಲಿ. ಸೊ ಇದಕ್ಕೆ ನಾನು ಅರ್ಧ ಗ್ಲಾಸಷ್ಟು ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ. ಕಪ್ಪು ಎಳ್ಳು, ಬಿಳಿ ಎಳ್ಳು ಯಾವುದಾದ್ರೂ ನಡೆಯುತ್ತೆ. ಸೊ ಈಗ ನಾನು ಇಷ್ಟನ್ನೆಲ್ಲನೂ ನುಣ್ಣಗೆ ರುಬ್ಕೊಳ್ತೀನಿ. ಈಗ ಇದಕ್ಕೆ ಕೊನೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೀಗ ಮಿಕ್ಸಿ ಮಾಡಿಕೊಂಡು ನುಣ್ಣಗೆ ಎಷ್ಟಾಗುತ್ತೋ ಅಷ್ಟು. ಆಮೇಲೆ ಇದಕ್ಕೆ 1 ಗ್ಲಾಸಷ್ಟು ತೆಂಗಿನ ತುರಿ ಸೇರಿಸ್ಕೊಳ್ತಾ ಇದ್ದೀನಿ. ಒಣ ಗಿಟಿಕು, ಒಣ ಕೊಬ್ಬರಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಅದು ನುಣ್ಣಗಾಗಬಾರ್ದು, ಸ್ವಲ್ಪ ಹಾಗೆ ಸಿಗಬೇಕು, ಆ ರೀತಿಯಲ್ಲಿ ಒಂದ್ಸಾರಿ ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಗೊಜ್ಜು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತೇ ಪುಡಿ ಮಾಡಿ ಇವತ್ತೇ ಗೊಜ್ಜು ಮಾಡಿ ಇಟ್ಕೊಳ್ತಾ ಇದ್ದೀನಿ, ನಾಳೆಗೆ ಬೇಕೇ ಬೇಕು ಅಂತ. ಹುಳಿ ನಮಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಹುಳಿನ ಸೇರಿಸ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ನಾನು ಮೆಣಸಿನ್ಕಾಯಿ, ಸ್ವಲ್ಪ ಫ್ಲೇವರ್ ಕೊಡುತ್ತೆ ಅಷ್ಟೇ ಇದು, ಉಪ್ಪು, ಕರಿಬೇವು, ಆಮೇಲೆ 1 ಸ್ಪೂನಷ್ಟು ಬೆಲ್ಲ. ಈ ಬೆಲ್ಲದಲ್ಲಿ ಸ್ವಲ್ಪ ಕಸ ಏನಾದರೂ ಇರುತ್ತಲ್ವ, ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸ್ವಲ್ಪ ಥಿಕ್ ಆಗ್ತಾ ಇದೆ ಅಂತ ಹೇಳಿದಾಗ ಇದಕ್ಕೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಪುಡಿ ಎಷ್ಟು ಬೇಕೋ ಅಷ್ಟು, ಅಂದರೆ ಹುಳಿಗೆ ಎಷ್ಟು ಖಾರ ಬೇಕೋ, ಎಷ್ಟು ಮಸಾಲೆ ಬೇಕೋ ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮಾರನೇ ದಿನ ಇದಕ್ಕೆ ಒಗ್ಗರಣೆ ಕೊಡ್ಬೋದು. 1 ದಿನ ಮುಂಚೆನೇ ಮಾಡಿಟ್ಕೊಳ್ಬೋದು, ಅಥವಾ ನೀವು 1 ವಾರ 15 ದಿನಾನೂ ಇಡ್ಬೋದು. ಹೇಗೆ ಅಂದರೆ ಸ್ವಲ್ಪ ಬಿಸಿ ಎಣ್ಣೆನ ಇದಕ್ಕೆ ಕುದಿಸಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಬೋದು. ಸೊ ಇದು ಒಂಥರ ಚೆನ್ನಾಗಿತ್ತು ಸ್ನೇಹಿತರೆ. ನಾನು ನಿಮ್ಮ ಜೊತೆ ಇವತ್ತು ಗೊಜ್ಜು ಮಾಡಿ ಅನ್ನಕ್ಕೆ ಕಲಸಿ ಟೇಸ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮಾಡಿ. ಓಕೆ ಸ್ನೇಹಿತರೆ, ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಮೋಟಿವೇಟ್ಸ್ ಮೀ ಅ ಲಾಟ್. ಹಾಗೆ ಇನ್ನೂ ಒಂದು ಫೀಚರ್ ಬಂದಿದೆ, ಲೈಕ್ ಥರಾನೇ ಹೈಪ್ ಅಂತ ಹೇಳಿಬಿಟ್ಟು, ಅಲ್ಲೇ ಒಂದು ಬಟನ್ ಇರುತ್ತೆ ಹೈಪ್ ಅಂತ, ಪ್ಲೀಸ್ ಅದನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಸ್ನೇಹಿತರೆ.